ಗೃಹಿಣಿಯ ಬೆಳಿಗ್ಗೆ ಎಂದಿಗೂ ಸುಲಭವಲ್ಲ. ಎಲ್ಲರ ದಿನ ಚೆನ್ನಾಗಿರಲಿ ಅನ್ನೋ ಒಂದು ಚಿಕ್ಕ ಕನಸಿನೊಂದಿಗೆ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ. ಅಡುಗೆ, ಮನೆಯ ಕೆಲಸ, ನನ್ನ ಮಗನ ಜವಾಬ್ದಾರಿ ಇವೆಲ್ಲದರಲ್ಲಿ ನನ್ನ ಚಿಕ್ಕ ಸಂತೋಷವನ್ನು ನಾನು ಯಾವಾಗಲೂ ಕಂಡುಕೊಳ್ತೇನೆ. ಹೀಗೆ ನನ್ನ ಸರಳ ಜೀವನ. ಪ್ರೀತಿಯಿಂದ ನಿಮಗೆಲ್ಲರಿಗೂ ನನ್ನ ದಿನಚರಿಗೆ ಸ್ವಾಗತ. ಹಾಯ್ ಆಲ್, ದಿಸ್ ಈಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಾರ್ನಿಂಗ್ ವ್ಲಾಗ್. ಈ ವ್ಲಾಗಲ್ಲಿ ನಾನು ನನ್ನ ಮಗನ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಏನು ಮಾಡ್ಕೊಂಡಿದ್ದೆ ಮತ್ತು ನನ್ನ ಮಾರ್ನಿಂಗ್ ರುಟೀನ್, ಅದರ ಜೊತೆಗೆ ಒಂದು ಬದನೆಕಾಯಿಂದ ಮಾಡುವಂತಹ ಒಂದು ಗೊಜ್ಜಿನ ರೆಸಿಪಿ ಕೂಡ ಶೇರ್ ಮಾಡಲಿಕ್ಕಿದ್ದೇನೆ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟಾಗಿ ತಲುಪುತ್ತೆ. 7:25ಗೆ ಅವನ ಬಸ್ ಬರುತ್ತೆ. ಅಷ್ಟರಲ್ಲಿ ನಾನೆಲ್ಲ ಟಿಫಿನ್ ಬಾಕ್ಸಸ್ ಎಲ್ಲ ಮುಗಿಸಿ ಅವನಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಇವಾಗ ತಾನೇ ಬಂದೆ. ಇವಾಗ ಬರೋವಾಗ 7:45 ಆಗಿದೆ. ಈಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ದಾಸವಾಳ, ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಟೆರೆಸ್ ಗಾರ್ಡನಲ್ಲಿ ಬಿಟ್ಟಿರುವಂತಹ ಫ್ಲವರ್ಸ್ ಇದು. ತುಂಬಾ ಖುಷಿ ಅನಿಸುತ್ತೆ ಇದನ್ನು ನೋಡೋದಕ್ಕೆ. ನಾನು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಮತ್ತು ಕ್ವಿಕ್ಕಾಗಿ ಮಾಡುವಂಥದ್ದು ಮಾಡ್ತಾಯಿದ್ದೇನೆ. ನನಗೆ ತರಕಾರಿ, ಈರುಳ್ಳಿ ಎಲ್ಲ ಹೆಚ್ಕೋತಾ ಇದ್ದೇನೆ. ನೀವು ಬೇಕಿದ್ರೆ ನಿಮಗೆ ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ಕೂಡ ಹಾಕ್ಕೋಬೋದು. ತರಕಾರಿ ಹೆಚ್ಚಾದಮೇಲೆ ನಾನು ಇದಕ್ಕೆ ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿಯನ್ನು ಕೂಡ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ರೆಡಿ ಮಾಡಿದ್ದೀನಿ. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಯಾವುದೇ ಜಾಸ್ತಿ ತರಕಾರಿಯನ್ನು ಇಲ್ಲಿ ನಾನು ಬಳಸ್ತಾ ಇಲ್ಲ. ತುಂಬ ಕ್ವಿಕ್ಕಾಗಿ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ಬೇಗ ಮಾಡ್ತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟನ್ನು ತುಂಬ ರೀತಿಯಲ್ಲಿ ಮಾಡ್ತಾರೆ. ಕೆಂಪು ಅವಲಕ್ಕಿ ಕೂಡ ಮಾಡ್ತಾರೆ, ಗೊಜ್ಜು ಅವಲಕ್ಕಿ ಕೂಡ ಮಾಡ್ತಾರೆ, ಅಥವಾ ತರಕಾರಿಯನ್ನು ತುಂಬ ಹಾಕಿಬಿಟ್ಟು ಕೂಡ ಬೀನ್ಸ್, ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಬೋದು. ಇದು ಫ್ರೈ ಆಗಿದೆ. ಇದಕ್ಕೆ ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಚಿಟಿಕೆ ಅರಿಶಿನ ಹಾಕಿದ್ಮೇಲೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇವೆಲ್ಲ ಫ್ರೈ ಆದ ತಕ್ಷಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಕೂಡ ಹಾಕ್ಕೊಂಡೆ. ಸಕ್ಕರೆ ಎಲ್ಲ ಹಾಕಿ ಉಪ್ಪನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ನೆನೆಸಿಕೊಂಡಿರುವಂತಹ ಅವಲಕ್ಕಿಯನ್ನು ಹಾಕೋತಾ ಇದ್ದೀನಿ. ಅವಲಕ್ಕಿ ಇಲ್ಲಿ ತೆಗೆದುಕೊಂಡಿರುವಂಥದ್ದು ದಪ್ಪ ಅವಲಕ್ಕಿ ಒಂದು 10 ನಿಮಿಷ ನಾನು ನೆನೆಸಿಟ್ಟಿದ್ದೆ. ಮೀಡಿಯಮ್ ಅವಲಕ್ಕಿಯಲ್ಲೂ ಕೂಡ ಮಾಡ್ತಾರೆ. ನಾನಿದು ದಪ್ಪ ಅವಲಕ್ಕಿಯಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡಿ ನಾನು ಮೇಲ್ಗಡೆಯಿಂದ ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಫಟಾಫಟ್ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಇವಾಗ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ. ಅವ್ರಿಗೆ ಆಫೀಸ್ ಸ್ಟಾರ್ಟ್ ಆಗೋದು 10 o'clock. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು, ಮತ್ತು ಮೇಡ್ ಕೂಡ ಬರ್ತಾಳೆ ಅಂದ್ಬಿಟ್ಟು ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೀವಿ. ಟೀ ಕೂಡ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಇದು ನನ್ನ ಬ್ರೇಕ್ಫಾಸ್ಟ್ ಪ್ಲೇಟು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬರೋ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೆಯ ಕೆಲಸಕ್ಕೂ ಯಾವಾಗಲೂ ಅಂತ್ಯವೇ ಇರೋದಿಲ್ಲ. ಎಲ್ಲರನ್ನು ನೋಡ್ಕೊಳ್ತಾ ನಮ್ಮ ದಿನವೂ ಹೀಗೆ ರೀತಿ ಸಾಗುತ್ತದೆ. ನಮ್ಮಂತಹ ಹೋಮ್ ಮೇಕರ್ಸ್ಗೆ ಇದು ದಿನ ಚಿಕ್ಕ ಕೆಲಸಗಳಿಂದವೇ ತುಂಬಿರುತ್ತದೆ. ಗಡಿಯಾರ ಓಡ್ತಾ ಇರುತ್ತೆ, ನಮ್ಮ ಕೆಲಸಗಳು ಸಾಗ್ತಾನೇ ಇರ್ತವೆ ಅಲ್ವಾ? ಇದೇನಾದರೂ ನಿಮಗೆ ರಿಲೇಟೇಬಲ್ ಅಂತ ಅನಿಸಿದರೆ ಖಂಡಿತ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ನನಗೆ ಕೆಲಸ ಮಾಡ್ತಾ ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇರಲಿ, ಇವಾಗ ನಾನು ನನ್ನ ಮಗನ ಲಂಚ್ ಬಾಕ್ಸ್ಗೆ ಏನೆಲ್ಲ ಪ್ಯಾಕ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗಾದರೆ ಮತ್ತೊಮ್ಮೆ ಕಿಚನ್ ಕಡೆ ಹೋಗೋಣ. ಇಲ್ಲಿ ನಾನು ಫಸ್ಟ್ ಬಾಕ್ಸ್ಗೆ ಅಂದರೆ ಬ್ರೇಕ್ಫಾಸ್ಟ್ ಬಾಕ್ಸ್ಗೆ ನಾನು ಟಿಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಟಿಕ್ಕಿ ಅಂದರೆ ದಲಿಯಾದಿಂದ ಮಾಡಿರುವಂತಹ, ಗೋಧಿ ನುಚ್ಚಿನಿಂದ ಮಾಡಿರುವಂತಹ ಒಂದು ಕಟ್ಲೆಟನ್ನು ಪ್ಯಾಕ್ ಮಾಡಿದ್ದೇನೆ. ಲಂಚ್ಗೆ ನಾನು ಪರಾಟವನ್ನು ಮಾಡಿದ್ದೆ, ವೆಜಿಟೇಬಲ್ ಪರಾಟ ಜೊತೆ ಅಲಸಂದೆ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಕೂಡ ಮಾಡಿದ್ದೆ. ಅದನ್ನು ಕೂಡ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದ್ದೀನಿ. ಮತ್ತು ವೇಟಿಂಗ್ ರೂಮ್ ಸ್ನ್ಯಾಕ್ ಇರುತ್ತೆ ಅವನಿಗೆ ಸ್ಕೂಲ್ ಬಸ್ಸಿಂದ ಬರೋವಾಗ, ಅದಕ್ಕೆ ನಾನು ಸ್ವಲ್ಪ ಚಿಪ್ಸ್ ಮತ್ತು ಬಿಸ್ಕಿಟ್ಸನ್ನು ಹಾಕಿದ್ದೀನಿ. ಡೈಲಿ ಮಖಾನ ಹಾಕಿದರೆ ಒಂದೇ ರೀತಿಯದ್ದು ಅವ್ರಿಗೂ ಕೂಡ ತುಂಬ ಬೋರ್ ಆಗುತ್ತೆ ಅಂತ ತುಂಬ ದಿವಸದಿಂದ ಚಿಪ್ಸ್ ಕೇಳ್ತಾ ಇದ್ದ. ಅದಕ್ಕೋಸ್ಕರ ಚಿಪ್ಸನ್ನು ಇವತ್ತು ಪ್ಯಾಕ್ ಮಾಡಿದ್ದೇನೆ. ಇವೆಲ್ಲ ಮುಗಿಸಿ ನಾನು ಸ್ನಾನ ಎಲ್ಲ ಮುಗಿಸಿ ಈಗ ಪೂಜೆನೂ ಮಾಡ್ತಾಯಿದ್ದೀನಿ.
ಪೂಜೆ ಎಲ್ಲ ಮುಗಿಸಿ ಇವಾಗ ಕಿಚನ್ ಕಡೆ ಬಂದಿದ್ದೇನೆ. ಒಂದು ಸಾರನ್ನು, ಅಲಸಂದೆ ಕಾಳಿನ ಸಾರನ್ನು ಕೂಡ ಮಾಡಿದ್ದೇನೆ. ತುಂಬ ಸಿಂಪಲ್ ರೆಸಿಪಿ ಆದ್ದರಿಂದ ಇಲ್ಲಿ ಶೇರ್ ಮಾಡ್ತಾ ಇಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ನಾನು ಒಂದು ಬದನೆಕಾಯಿಂದ ಮಾಡಿರುವಂಥ ಗೊಜ್ಜಿನ ರೆಸಿಪಿಯನ್ನು ಶೇರ್ ಮಾಡಲಿಕ್ಕಿದ್ದೇನೆ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ದೊಡ್ಡದಾಗಿ ಈ ರೀತಿಯಾಗಿ ಚಂಕ್ಸ್ ಕಟ್ ಮಾಡ್ಕೊಂಡಿದ್ದೇನೆ. ಬದನೆಕಾಯಿ ಬರುತ್ತಲ್ಲ, ಬ್ರೌನ್ ಬದನೆಕಾಯಿಯನ್ನು ತಗೊಂಡ್ಕೊಂಡಿದ್ದೇನೆ. ಇವಾಗ ಈ ಎಣ್ಣೆಯಲ್ಲಿ 2 ಭಾಗವಾಗಿ ಮಾಡಿರುವಂತಹ ಒಂದು ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಈ ರೀತಿಯಾಗಿ ನಾನು ಬದನೆಕಾಯಿನ ದೊಡ್ಡ ಪೀಸ್ ಆಗಿ ಮಾಡಿ ರೋಸ್ಟ್ ಮಾಡಲಿಕ್ಕೆ ಎಣ್ಣೆಯಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಇಡೀ ಬದನೆಕಾಯಿಯನ್ನು ಸುಟ್ಟು ಕೂಡ ನೀವು ಮಾಡ್ಬೋದು ಇದೇ ರೆಸಿಪಿ, ಅಥವಾ ಓವನ್ನಲ್ಲಿ ಹಾಕಿದರೂ ಕೂಡ ಸುಟ್ಟು ಬರುತ್ತೆ. ಇವಾಗ ಆದರೆ ನಾನು ಗ್ಯಾಸ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಈ ರೀತಿಯಾಗಿ ಎಲ್ಲ ಕಡೆ ಒಂದು ಬಾಣಲೆಯಲ್ಲಿ ನಾನು ವೈಡ್ ಬಾಟಮ್ ಇರೋ ಬಾಣಲೆಯನ್ನು ತೆಗೆದುಕೊಂಡಿದ್ದೇನೆ. ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೇನೆ. ಇವೆಲ್ಲವನ್ನು ಹಾಕಿ ಮೇಲ್ಗಡೆಯಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇವಾಗ ಮುಚ್ಚಳವನ್ನು ಮುಚ್ಚಿ ನಾವು ಇದನ್ನು ಸ್ವಲ್ಪ ರೋಸ್ಟ್ ಆಗಲಿಕ್ಕೆ ಬಿಡಬೇಕು. ಒಂದು 7 to 8 ಮಿನಿಟ್ಸ್ ಹಿಡಿಯಿತು ನನಗೆ ಈ ಥರ ರೋಸ್ಟ್ ಮಾಡೋದಕ್ಕೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ರೋಸ್ಟ್ ಆಗಿರುವಂಥದ್ದು ಟೊಮೆಟೊ ಸಿಪ್ಪೆ ಕೂಡ ಆಚೆ ಬರ್ತಾಯಿದೆ ನೋಡಿ, ಈ ರೀತಿಯಾಗಿ. ಇವೆಲ್ಲ ಸಿಪ್ಪೆಯನ್ನು ನಾವು ತೆಗಿಬೇಕು. ಇವನ್ ಬದನೆಕಾಯ್ದು ಸಿಪ್ಪೆ ಬರ್ತಾಯಿದೆ. ಇವೆಲ್ಲ ಸಿಪ್ಪೆಯನ್ನು ತೆಗೆದುಬಿಟ್ಟು ಚೆನ್ನಾಗಿ ನಾವು ಈ ರೀತಿಯಾಗಿ ನೋಡಿ, ಎಲ್ಲ ರೋಸ್ಟಾಗಿ ಬೆಂದು ಹೋಗಿದೆ ನೋಡಿ. ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡಿದ್ದೇನೆ ನಾನು. ಎಲ್ಲವನ್ನು ತೆಗೆದು ಒಂದು ಮ್ಯಾಶ್ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಮಾಡಬೇಕು ಇವಾಗ ನಾವು. ಇವಾಗ ಬಾಣಲೆಗೆ ಅದೇ ಪ್ಯಾನಲ್ಲಿ ಒಂದು ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಪುಡಿ ಮಸಾಲೆಗಳನ್ನೆಲ್ಲ ಹಾಕ್ಕೋಬೇಕು. ಎಣ್ಣೆ ಕಾದಿದೆ. ಇವಾಗ ಒಂದು ಅರ್ಧ ಚಮಚದಷ್ಟು ನಾನು ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಖಾರದ ಪುಡಿ ಹಾಕಿದ್ದ ತಕ್ಷಣ ನಾನು ಇದಕ್ಕೆ ಧನಿಯಾ ಪುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ತುಂಬ ಹೀಟಾಗಿರುವಂಥ ಎಣ್ಣೆಯಲ್ಲಿ ಹಾಕಿದರೆ ಪುಡಿಗಳೆಲ್ಲ ಕರಟಿ ಹೋಗ್ತದೆ ಅಂತ ನಾನು ಸ್ವಲ್ಪ ಸಿಮ್ಮಲ್ಲೇ ಮಾಡ್ತಾ ಇದ್ದೇನೆ. ಎಣ್ಣೆಯನ್ನು ಹಾಕಿದ ಮೇಲೆ ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಇವಾಗ ನಾನು ಸಣ್ಣಗೆ ಹೆಚ್ಚಿರುವಂತಹ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಇದಕ್ಕೆ ಇವಾಗ ನಾವು ಮ್ಯಾಶ್ ಮಾಡ್ಕೊಂಡಿರುವಂತಹ ಬದನೆಕಾಯಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಮಿಶ್ರಣವನ್ನು ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ನಾನು ಅದಕ್ಕಿಂತ ಮುಂಚೆ ಒಂದು 2ರಿಂದ 3 ಚಮಚದಷ್ಟು ನೀರನ್ನು ಕೂಡ ಹಾಕ್ಕೊಂಡೆ. ಯಾಕಂದರೆ ಮಸಾಲೆ ಎಲ್ಲ ಕರಟಿ ಹೋಗುವ ಕಾರಣದಿಂದ, ಅದಕ್ಕೋಸ್ಕರ ಇವಾಗ ಮ್ಯಾಶ್ ಮಾಡಿಕೊಂಡಿರುವಂತಹ ಬದನೆಕಾಯಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ರೊಟ್ಟಿ, ಚಪಾತಿ, ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್. ಖಂಡಿತ ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ಟೊಮೆಟೊ ಹುಳಿ ಸಾಕಾಗಿಲ್ಲ ಅಂದರೆ ಮೇಲ್ಗಡೆಯಿಂದ ನೀವು ಹುಣಸೆಹಣ್ಣಿನ ರಸ ಕೂಡ ಹಾಕೋಬೋದು, ಅಥವಾ ಟೊಮೆಟೊ 2 ಕೂಡ ತಗೋಬೋದು. ನಾನಿಲ್ಲಿ 1 ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬೇಯಿಸಬೇಕು. 1 to 3 ಮಿನಿಟ್ಸ್ ಹಾಗೆ ಇಡೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬ ಡೆಲಿಷಿಯಸ್ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಅದ್ರ ಜೊತೆಗೆ ನಾನು ಸಿಂಪಲ್ಲಾಗಿ ಅಲಸಂದೆ ಕಾಳನ್ನು ಸಾರನ್ನಾಗಿ ಮಾಡಿದ್ದೇನೆ. ಬೆಳ್ಳುಳ್ಳಿ ಒಗ್ಗರಣೆಯ ಸಾರಿದು. ನನ್ನ ಇವತ್ತಿನ ರೂಟೀನ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ದಿನಚರಿಯು ಇದೇ ರೀತಿ ಕಳೀತದ? ಇನ್ನಷ್ಟು ದಿನನಿತ್ಯದ ವ್ಲಾಗ್ಗಳಿಗಾಗಿ ನನ್ನ ಜೊತೆ ಇರಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನನಗೆ ದೊಡ್ಡ ಮೋಟಿವೇಶನ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಟಾಟಾ, ಬಾಯ್.